ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮರುಭೂಮಿಯ ರಾಜ್ಯವೊಂದರ ರಾಜನಿಗೆ ಒಮ್ಮೆ ಒಂಟೆಗಳೆಲ್ಲ ನಕ್ಕಂತೆ ಕನಸು ಬೀಳುತ್ತದೆ. ಒಂಟೆಗಳೇಕೆ ನಕ್ಕವು ಎಂದು ರಾಜ ಪಂಡಿತರ ಸಭೆ ಕರೆದು ಕೇಳುತ್ತಾನೆ. ಒಂಟೆಗಳು ನಗುವುದಿಲ್ಲ, ನಗುವುದು ಮನುಷ್ಯರು ಮಾತ್ರ ದೊರೆಯೇ, ಪಂಡಿತರು ಹೇಳ್ತಾರೆ. ರಾಜ, ಹಾಗಾದರೆ ನನ್ನ ರಾಜ್ಯದಲ್ಲಿ ನನ್ನ ಪ್ರಜೆಗಳೆಲ್ಲರೂ ನಗುತ್ತಾರೆಯೇ ಎಂದು ಅಚ್ಚರಿಯಿಂದ ಕೇಳಿದ. ಅದಕ್ಕೆ ಪಂಡಿತರು ಮನುಷ್ಯರು ನಗುವುದು ಒಂದು ಸಹಜದ ಧರ್ಮ ಅಂತ ವಿವರಿಸ್ತಾರೆ. ಮರುದಿನ ಮತ್ತೆ ಪಂಡಿತರ ಸಭೆ ಕರೆದ ರಾಜ, ಕಳೆದ ರಾತ್ರಿ ನನಗೆ ಕನಸಲ್ಲಿ ಪ್ರಜೆಗಳೆಲ್ಲ ಅತ್ತಂತೆ ಕಾಣಿಸ್ತು ಅಂತ ಹೇಳ್ತಾನೆ. ಪಂಡಿತರು ಮನುಷ್ಯರು ಅಳುವುದೂ ಒಂದು ಸಹಜದ ಧರ್ಮ ಅಂತ ವಿವರಿಸ್ತಾರೆ. ಮೂರನೇ ದಿನ ಅದೇ ರಾಜ ಅದೇ ಪಂಡಿತರ ಸಭೆಯನ್ನು ಕರೆದು ಹೇಳ್ತಾನೆ, ನನಗೆ ಕನಸಲ್ಲಿ ಪ್ರಜೆಗಳೆಲ್ಲ ನಕ್ಕಂತೆಯೂ ಒಂಟೆಗಳೆಲ್ಲ ಅತ್ತಂತೆಯೂ ಕನಸು ಬಿತ್ತು, ಏನಿದರ ಅರ್ಥ ಅಂತ ಕೇಳ್ತಾನೆ. ಆಗ ಪಂಡಿತರು ರಾಜನಿಗೆ ಒಂದು ಸಲಹೆ ಕೊಡ್ತಾರೆ. ರಾಜನೇ, ಮೊದಲು ನೀನು ನಗಲು ಕಲಿ, ಆನಂತರ ಅಳಲು ಕಲಿ. ನಗು ಮತ್ತು ಅಳುವನ್ನು ಧಿಕ್ಕರಿಸಿದ ನೀನು ರಾಜ್ಯವನ್ನು ಹೇಗೆ ತಾನೇ ಆಳುವೆ? ಸಹಜತೆಯಿಂದ ಬಹಳ ದೂರ ಇದ್ದಾನೆ ಈ ರಾಜ. ನೀನು ಹೇಗೆ ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯ? ನೀನು ನಕ್ಕರೆ ಒಂಟೆಗಳು ನಗಲಾರವು, ನೀನು ಅತ್ತರೆ ಪ್ರಜೆಗಳು ಅಳಲಾರರು. ಈ ಪುಸ್ತಕ ಈ ಕಾಲದ ರಾಜ ಮತ್ತು ಪ್ರಜೆಗಳ ಸಂಗ್ರಹ. ನಾನು ಈಗಷ್ಟೇ ಕಥೆ ಓದೋದ್ನಲ್ಲ, ಇದು ಓನ್ಲಿ ಪಾಲಿಟಿಕ್ಸ್ ಎನ್ನುವ ಪುಸ್ತಕದಿಂದ ಓದಿದಂಥ ಒಂದು ಪುಟ್ಟ ಕತೆ. ಗೋಪಾಲಕೃಷ್ಣ ಕುಂಟಿನಿ ಅವರು ಇದನ್ನು ಬರೆದಿದ್ದಾರೆ. ಗೋಪಾಲಕೃಷ್ಣ ಕುಂಟಿನಿ ಅವರು ಓನ್ಲಿ ಪಾಲಿಟಿಕ್ಸ್ ಈ ಕಥಾ ಸಂಕಲನದ ಕೆಳಗಡೆಗೆ ಗುಟ್ಟು, ಗಾಸಿಪ್, ಪಿಸುಮಾತು ಈ 3 ಶಬ್ದಗಳನ್ನು ಬರೆದಿದ್ದಾರೆ. ಈ 3 ಶಬ್ದಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಪುಸ್ತಕ ಈ ಕಾಲದ ರಾಜ ಮತ್ತು ಪ್ರಜೆಗಳ ಕಥೆಗಳ ಸಂಗ್ರಹ ಅನ್ನೋ ಒಂದು ಸಾಲು ಏನಿದೆ, ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಓದ್ತಾ ಹೋಯಿತು ಅಂದರೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ರಾಜಕೀಯ ವಿಡಂಬನೆಗಳು ಏನಿವೆ ಅವೆಲ್ಲ ಒಂದೊಂದಾಗಿ ತೆರ್ಕೊಳ್ತಾ ಹೋಗುತ್ತೆ. ಇಲ್ಲಿರೋ 60 ಕಥೆಗಳು ಏನಿದೆ ಅದು ನಮ್ಮ ಸುತ್ತಮುತ್ತಲೂ ನಡೆದಂಥವೇ, ನಡೀತಾ ಇರುವಂತಹವೇ, ಮುಂದಕ್ಕೂ ನಡೆಯುತ್ತವೆ. ಈ ರೀತಿ ಕಥೆಗಳು ಎಲ್ಲವೂ ವಿಡಂಬನೆಗಳೇ ಇಲ್ಲಿರೋದು. ಆದರೆ ಒಂದು ವಿಶೇಷ ಗೋಪಾಲಕೃಷ್ಣ ಅವರ ಕಥನ ಶೈಲಿಯಲ್ಲಿ ಅಂದರೆ ಎಲ್ಲೂ ವಾಚ್ಯವಾಗಿಸೋಲ್ಲ, ಬಾಯಿ ಬಿಟ್ಟು ಹೇಳಲ್ಲ ಆ ವ್ಯಂಗ್ಯವನ್ನು. ಆದರೆ ಕಥೆಯನ್ನು ಓದಿ ಮುಗಿಸ್ತಾ ಇದ್ದಾಗೆ ನಮ್ಮ ಮನಸ್ಸಲ್ಲಿ, ಓದುಗರ ಮನಸ್ಸಲ್ಲಿ ಆ ವ್ಯಂಗ್ಯ ಭಾವ ಏನಿದೆ ಅದು ಒಮ್ಮೆಲೆ ಬೆಳಕಿನಂತೆ ಕಾಣಿಸ್ಕೊಂಡು ಅರೆ ಹೌದಲ್ವಾ ಅಂತ ಅನಿಸುತ್ತೆ. ಇಲ್ಲಿರೋ ಕಥೆಗಳು ದೊಡ್ಡದಲ್ಲ, ಹೆಚ್ಚು ಅಂದರೆ 1.5-2.5 ಪುಟಗಳಲ್ಲಿ ಮುಗಿದೋಗುತ್ತೆ ಒಂದೊಂದು ಕತೆ. ಅತ್ಯಂತ ಸರಳವಾಗಿ ಓದಿಸ್ಕೊಂಡು ಹೋಗೋ ಈ ಒಂದು ಕತೆ ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಬಗ್ಗೆ ನಾವು ಬೆಳೆಸ್ಕೋಬೇಕಾದ ಜಾಗೃತಿಯನ್ನು, ಎಚ್ಚರಿಕೆಯನ್ನು ಎಲ್ಲೋ ಒಂದು ಕಡೆಗೆ ನಮಗೆ ಸೂಚಿಸುತ್ತೆ. ಹಾಗಾಗಿ ಓನ್ಲಿ ಪಾಲಿಟಿಕ್ಸ್, ಬರೀ ಪಾಲಿಟಿಕ್ಸ್, ಬದುಕೇ ಪಾಲಿಟಿಕ್ಸ್ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ ಗೋಪಾಲಕೃಷ್ಣ ಕುಂಟಿನಿ. ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಕ್ಷಾ ಮಹೇಂದ್ರ ಅಂತ, ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸಂಗೀತ, ಸಾಹಿತ್ಯ ಹಾಗೆ ಚಿತ್ರಕಲೆ ನನ್ನ ಆಸಕ್ತಿ. ತ್ಯಾಗರಾಜರು, ಅನ್ನಮ್ಮಾಚಾರ್ಯರು ಇವರೆಲ್ಲರ ಅನೇಕ ತೆಲುಗು ಕೃತಿಗಳನ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಹಾಡಿದ್ದೇನೆ. ಹಾಗೆ ನನ್ನದೇ ಹೆಸರಿನ ಯೂಟ್ಯೂಬ್ ಚಾನಲ್ನ ನಾನು ಓನ್ ಮಾಡ್ತೇನೆ. ರಕ್ಷಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಓದುವುದು ನನ್ನ ಹವ್ಯಾಸ. ಸರಸ್ವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸುಧಾ ಶೆಟ್ಟಿ. ನಾನು ತಣಿಸಂದ್ರದಿಂದ ಬಂದಿದ್ದೇನೆ. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವಳು. ನಾನು ನಾರ್ತ್ ಹಿಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು.
ವಸುಧಾ ಶೆಟ್ಟಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ದಡ ಸೇರದ ಧಾವಂತಗಳು, ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು ಬರೆದ ಅಂಕಣ ಬರಹಗಳ ಸಂಕಲನ. ನಮ್ಮ ಪ್ರಶ್ನೆ: ಚಿತ್ರದುರ್ಗದ ಯಾವ ನಾಯಕನು 1652ರಲ್ಲಿ ಮರಣಿಸುವಾಗ 65,000 ದುರ್ಗಿ ಪಗೋಡಗಳಷ್ಟು ತೆರಿಗೆಯನ್ನು ಪಡೆಯುತ್ತಿದ್ದನು? ರಾಜ್ಯವನ್ನು ಅಷ್ಟು ಸುಭಿಕ್ಷವಾಗಿ ಇಟ್ಕೊಂಡಿದ್ದ ನಾಯಕ ಯಾರು ಅಂತ ತಿಳ್ಕೋಬೇಕಾಗಿದೆ. ರಕ್ಷಾ ಅವರು ಉತ್ತರವನ್ನು ಕೊಡ್ತಾರೆ. ಮದಕರಿ ನಾಯಕ. ಮದಕರಿ ನಾಯಕ. ಆಯ್ಕೆಗಳನ್ನು ನೋಡೋಣ. ಓಬಣ್ಣ ನಾಯಕ ಮೊದಲನೆಯವನು, ಮದಕರಿ ನಾಯಕ ಮೊದಲನೆಯವನು, ಕಸ್ತೂರಿ ರಂಗಪ್ಪ ನಾಯಕ, ತಿಮ್ಮಣ್ಣ ನಾಯಕ. ರಕ್ಷಾ ಅವರೇ, ಮದಕರಿ ನಾಯಕ 1 ಅಲ್ವಾ? ಹೇಳಿ ವಸುಧಾ. ಆಯ್ಕೆ 1 ಓಬಣ್ಣ ನಾಯಕ. ಓಬಣ್ಣ ನಾಯಕ ಮೊದಲನೆಯವನು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಸ್ತೂರಿ ರಂಗಪ್ಪ ನಾಯಕ ಆಗಿತ್ತು. ಮೊದಲನೇ ಮದಕರಿ ನಾಯಕ ಅಥವಾ ಓಬಣ್ಣ ನಾಯಕನ ಮಗ ಈತ. 1602ರಲ್ಲಿ ಈತನ ನಾಯಕನ ಸ್ಥಾನಕ್ಕೆ ಬರ್ತಾನೆ. ಮಾಯಕೊಂಡ, ಸಂತೆಬೆನ್ನೂರು, ಹೊಳಲ್ಕೆರೆ, ಅಣಜಿ, ಜಗಳೂರು ಇತ್ಯಾದಿ ಪ್ರದೇಶಗಳನ್ನು ಗೆದ್ದು ಅದನ್ನು ಚಿತ್ರದುರ್ಗ ಸಂಸ್ಥಾನಕ್ಕೆ ಸೇರಿಸಿ ಆ ಸಂಸ್ಥಾನವನ್ನು ಒಂದು ಶ್ರೀಮಂತ ಸಂಸ್ಥಾನವನ್ನಾಗಿ ಮಾಡ್ತಾನೆ. ಹಾಗಾಗಿ 65,000 ದುರ್ಗಿ ಪಗೋಡಗಳಷ್ಟು ಚಿನ್ನದ ನಾಣ್ಯಗಳಷ್ಟು ತೆರಿಗೆ ಸಿಗ್ತಾ ಇರುತ್ತಂತೆ ಈ ಅರಸನಿಗೆ. ಮುಂದಿನ ಪುಸ್ತಕ ಆವರ್ತ ಕಾದಂಬರಿ, ಆಶಾ ರಘು ಬರೆದಿರುವಂಥದ್ದು. ಪ್ರಶ್ನೆ: ಭಾರತದಲ್ಲಿ ಫೇಮ್ ಇಂಡಿಯಾ ಯೋಜನೆಯನ್ನು ಜನಪ್ರಿಯಗೊಳಿಸುವ ಹೊಣೆಯನ್ನು ಯಾವ ಇಲಾಖೆ ಹೊತ್ತುಕೊಂಡಿದೆ? ಆಯ್ಕೆಗಳನ್ನು ನೋಡೋಣ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಮೊದಲಿಗೆ ಸರಸ್ವತಿ, ನಂತರ ರಕ್ಷಾ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. 4ನೇ ಆಯ್ಕೆ. 4. ರಕ್ಷಾ. ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಫೈನಾನ್ಸ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಸರಸ್ವತಿ ಅವರು. ಆವರ್ತ ಕನ್ನಡ ಕಾದಂಬರಿಯನ್ನು ಕೊಟ್ಟಿದ್ದೇನೆ ಸರಸ್ವತಿ ಅವರಿಗೆ. ಫೇಮ್ ಇಂಡಿಯಾ ಯೋಜನೆ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇನ್ ಇಂಡಿಯಾ. ವಿದ್ಯುತ್ತು ಮತ್ತು ಪೆಟ್ರೋಲ್ ಮತ್ತು ವಿದ್ಯುತ್ತು ಎರಡರಿಂದಲೂ ನಡೆಯುವಂಥ ವಾಹನಗಳು ಏನಿದೆ, ಆ ವಾಹನಗಳನ್ನು ಸಾಧ್ಯವಾದಷ್ಟು ಬೇಗ ಉತ್ಪಾದನೆ ಮಾಡುವ ಒಂದು ಯೋಜನೆಯಂತೆ ಫೇಮ್ ಇಂಡಿಯಾ ಯೋಜನೆ ಅಂತ ಕರೀತಾರೆ. 2024ರವರೆಗೆ ಈ ಯೋಜನೆಯಲ್ಲಿ ಯಾರು ಪಾಲ್ಗೊಳ್ಳೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಸಹಾಯಧನವನ್ನೂ ಕೊಡುತ್ತಂತೆ ಸರ್ಕಾರ. ಮುಂದಿನ ಪುಸ್ತಕ ಮಾತಾಪಿತೃಗಳ ಕೊಡುಗೆ, ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಶೋಕ್ ಎಸ್ ಪರ್ವತಿ. ಪ್ರಶ್ನೆ: ಯುನೆಸ್ಕೋ 2023 ಪ್ರೀ ವರ್ಸೈಲಸ್ ಪ್ರಶಸ್ತಿಯು ಯಾವ ವಿಮಾನ ನಿಲ್ದಾಣಕ್ಕೆ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 4 ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮೊದಲಿಗೆ ವಸುಧಾ, ಆನಂತರ ಸರಸ್ವತಿ. ಆಯ್ಕೆ 1 ಕೆಂಪೇಗೌಡ ಅಂತಾರಾಷ್ಟ್ರೀಯ. ಸರಸ್ವತಿ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರಿಯಾದ ಉತ್ತರ ವಸುಧಾ ಈ ಉತ್ತರ ಕೊಟ್ಟಿದ್ದಾರೆ.
ಮಾತಾಪಿತೃಗಳ ಕೊಡುಗೆ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2 ಘಟಕಗಳಿವೆ. ಟರ್ಮಿನಲ್ 1, ಟರ್ಮಿನಲ್ 2 ಅಂತ ಕರೀತಾರೆ. ಈ ಟರ್ಮಿನಲ್ 2 ಅನ್ನೋದು ಏನಿದೆ, ಅದನ್ನು ಏನಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಣಿಸಿದ್ದಾರೆ ಅಂದರೆ, ಉದ್ಯಾನವನದೊಳಗೆ ಇರತಕ್ಕಂಥ ವಿಮಾನ ನಿಲ್ದಾಣ ಎನ್ನುವ ಅರ್ಥ ಬರುವ ರೀತಿಯಲ್ಲಿ ಹೊಗಳಿದ್ದಾರೆ ಈ ಒಂದು ವಿಮಾನ ನಿಲ್ದಾಣವನ್ನು. ಅತ್ಯಂತ ವಿಶಾಲವಾದ ಈ ವಿಮಾನ ನಿಲ್ದಾಣದಲ್ಲಿ ನಾವು ಅಗತ್ಯ ಅಂತ ಹೇಳಬಹುದಾದ ಎಲ್ಲ ರೀತಿಯ ಸೇವೆಗಳು ದೊರೆಯುತ್ತೆ. ಇನ್ನೂ ಹೆಚ್ಚಿನ ಜನಸಂದಣಿ ಇಲ್ಲ. ಹಾಗಾಗಿ ಈ ಒಂದು ನಿಲ್ದಾಣ ಏನಿದೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದೆ. ಮುಂದಿನ ಪುಸ್ತಕ ರೂಪಾ ಗುರುರಾಜ್ ಅವರು ಬರೆದ ಒಂದೊಳ್ಳೆ ಮಾತು ಎನ್ನುವ ಪುಸ್ತಕ. ಪ್ರಶ್ನೆ: ನಟ, ನಿರ್ಮಾಪಕ, ನಿರ್ದೇಶಕ B.R. ಪಂತುಲು ಅವರ ಮೂಲ ವೃತ್ತಿ ಏನು? ಆಯ್ಕೆಗಳನ್ನು ನೋಡೋಣ. ಹರಿಕತೆ ವಿದ್ವಾಂಸರು, ಅಧ್ಯಾಪಕರು, ವ್ಯಾಪಾರಿಗಳು, ಅರ್ಚಕರು. ಮೊದಲಿಗೆ ಸರಸ್ವತಿ, ನಂತರ ವಸುಧಾ. ಆಯ್ಕೆ 1 ಹರಿಕತೆ ವಿದ್ವಾಂಸರು. ವಸುಧಾ. ಆಯ್ಕೆ 2 ಅಧ್ಯಾಪಕರು. ಉತ್ತರವನ್ನು ನೋಡೋಣ. ಅಧ್ಯಾಪಕರು ಸರಿಯಾದ ಉತ್ತರ. ಒಂದೊಳ್ಳೆ ಮಾತು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ವಸುಧಾ ಅವರಿಗೆ. ತೆಲುಗು ಭಾಷೆಯಲ್ಲಿ ಪಂತುಲು ಅಂತ ಹೇಳ್ತಂದರೆ ಪಾಠ ಹೇಳುವ ಮೇಷ್ಟ್ರು, ಅಧ್ಯಾಪಕರು ಎನ್ನುವ ಒಂದು ಅರ್ಥ ಬರುತ್ತೆ. ಇವರ ಪೂರ್ತಿ ಹೆಸರು ಬಡಗೂರು ರಾಮಕೃಷ್ಣ ಪಂತುಲು ಅಂತ. ಇವರು ಪದ್ಮಿನಿ ಪಿಕ್ಚರ್ಸನ್ನು ಆರಂಭಿಸ್ತಾರೆ. 21 ವರ್ಷಗಳ ಕಾಲ ಇವರು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ವಾಸ್ತವದಲ್ಲಿ ಇವರು ನಾಟಕ ರಂಗದ ಮೂಲಕ ಚಿತ್ರರಂಗಕ್ಕೆ ಬಂದು ಅಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕನ್ನಡಕ್ಕೆ ತಂದುಕೊಡ್ತಾರೆ. ಮುಂದಿನ ಪುಸ್ತಕ ಡಾಕ್ಟರ್ ಶಿವರಾಮ ಕಾರಂತ ಅವರು ಬರೆದಂಥ ಕಾದಂಬರಿ ಇದ್ದರೂ ಚಿಂತೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಜ, ಮ, ಲೋ, ತ್ರೆ, ಲೋ. ಬಜರುತ್ತಿದ್ದಾರೆ ವಸುಧಾ. ಜನಮರುಳೋ ಜಾತ್ರೆ ಮರುಳೋ. ಜನಮರುಳೋ ಜಾತ್ರೆ ಮರುಳೋ. ಉತ್ತರವನ್ನು ನೋಡೋಣ. ಜನಮರುಳೋ ಜಾತ್ರೆ ಮರುಳೋ ಉತ್ತರ ಸರಿಯಾಗಿದೆ. ಇದ್ದರೂ ಚಿಂತೆ ಕಾರಂತರ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ ವಸುಧಾ ಅವರಿಗೆ. ಮುಂದೆ ಕೊಡಲಿದ್ದೇವೆ ಮತ್ತೊಂದು ಕಾದಂಬರಿ. ನಾ ದಾಮೋದರ ಶೆಟ್ಟಿ ಬರೆದಿರುವಂಥದ್ದು ಗೆರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 47 ಕೂಡು 50, 78 ಕಳೆ 24, 32 ಗುಣಿಸು 9, 216 ಭಾಗಿಸು 8. ಬಜರುತ್ತಿದ್ದಾರೆ ರಕ್ಷಾ. ಅಂತಿಮ ಉತ್ತರ 456. 4, 5, 6. ಸರಸ್ವತಿ ಮತ್ತು ವಸುಧಾ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಇಲ್ಲ ಅಂದರೆ ರಕ್ಷಾ ಕೊಟ್ಟಂಥ ಉತ್ತರವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಹೇಳಿ ವಸುಧಾ. 466. 4, 6, 6, 6. 4, 5, 6 ಅಂತ ಉತ್ತರ ಕೊಟ್ಟಿದ್ದಾರೆ. ತಾವು 4, 6, 6 ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 97, 54, 288, 27 ಎಲ್ಲವನ್ನು ಕೂಡಿದರೆ 4, 6, 6 ಬಂದಿದೆ. ಈ ಉತ್ತರವನ್ನು ವಸುಧಾ ಶೆಟ್ಟಿಯವರು ಕೊಟ್ಟಿದ್ದಾರೆ. ಗೆರೆ ಎನ್ನುವ ಈ ಕಾದಂಬರಿ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಥಟ್ಟಂತ ಹೇಳಿ ಕಿವಿ ಮಾತುಗಳು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು. ಪ್ರಶ್ನೆ: ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಆಯ್ಕೆಗಳು ಬರೋದಕ್ಕೆ ಮೊದಲೇ ರಕ್ಷಾ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕೆಂಪುಕೋಟೆ. ಕೆಂಪುಕೋಟೆ ಎಲ್ಲಿದೆ? ಕೆಂಪುಕೋಟೆ ಎಲ್ಲಿದೆ? ದೆಹಲಿ. ದೆಹಲಿ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ದಿಲ್ಲಿ ಕೋಟೆ, ಗ್ವಾಲಿಯರ್ ಕೋಟೆ, ಆಗ್ರಾ ಕೋಟೆ, ಚಿತ್ತೋರ್ ಕೋಟೆ. ಹೇಳಿ ವಸುಧಾ. ಆಯ್ಕೆ 2 ಗ್ವಾಲಿಯರ್ ಕೋಟೆ. ಗ್ವಾಲಿಯರ್ ಕೋಟೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆಗ್ರಾ ಕೋಟೆ ಆಗಿತ್ತು. ಉತ್ತರ ಪ್ರದೇಶದಲ್ಲಿದೆ. 1983ರಲ್ಲಿ ಜಗತ್ತಿನ 251ನೆಯ ಒಂದು ಪಾರಂಪರಿಕ ತಾಣವಾಗಿ ಮಾನ್ಯತೆಯನ್ನು ಗಳಿಸುತ್ತೆ. 16ನೇ ಶತಮಾನದಲ್ಲಿ ಅಕ್ಬರ್ ಕಟ್ಟಿಸ್ತಾನೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಭಾರತೀಯ ಮತ್ತು ಇಸ್ಲಾಂ ವಾಸ್ತು ಲಕ್ಷಣಗಳನ್ನು ಒಳಗೊಂಡಂಥ ಒಂದು ಸ್ಥಳ ಇದು. ಕೋಟೆ ಬಹಳ ದೊಡ್ಡದಾಗಿದೆ. ಅದರಲ್ಲಿ ಒಂದು ಭಾಗವನ್ನು ಮಾತ್ರ ಈ ಚಿತ್ರದಲ್ಲಿ ನಾವು ತೋರಿಸಿದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬೇಂದ್ರೆ 125 ಕಂಡವರಿಗಷ್ಟೇ. ಸಂಪಾದಕರು ಡಾಕ್ಟರ್ ಗೀತಾ ವಸಂತ ಹಾಗೂ ರಾಜಕುಮಾರ ಮಡಿವಾಳರ ಅವರು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನುಂ. ಆಹಾ. ಪ್ರಶ್ನೆಯನ್ನು ಓದೋಕ್ಕೆ ಮೊದಲೇ ರಕ್ಷಾ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಬಿಸಿ ತುಪ್ಪ ನುಂಗಲಾರೆ. ಬಿಸಿ ತುಪ್ಪ ನುಂಗಲಾರೆ. ಹೌದಾ ವಸುಧವ್ರೆ? ಬಿಸಿ ತುಪ್ಪ ನುಂಗಲಾರೆ. ನುಂಗಲ ಕಷ್ಟ ನುಂಗೋದಕ್ಕೆ. ಸರಸ್ವತಿ? ಕರೆಕ್ಟ್. ಕರೆಕ್ಟ್ ಇದೆ. ಉತ್ತರವನ್ನು ನೋಡೋಣ. ನುಂಗಲಾರೆ ಬಿಸಿ ತುಪ್ಪ, ಬಿಸಿ ತುಪ್ಪ ನುಂಗಲಾರೆ. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಈ ಉತ್ತರವನ್ನು ರಕ್ಷಾ ಅವರು ಕೊಟ್ಟಿದ್ದಾರೆ. ಕಂಡವರಿಗಷ್ಟೇ ಬೇಂದ್ರೆಯವರ 125ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಿಡುಗಡೆಯಾದಂಥ ಪುಸ್ತಕ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋಕ್ಕೆ ಈಗ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮಂಗವಲ್ಲ, ಒಳಿತಾದ, ಶುಭಕರವಾದ, ಸರಾಗ, ಕಲಬೆರಕೆ. ಮೊದಲಿಗೆ ಬಜರುತ್ತಿದ್ದಾರೆ ವಸುಧಾ. ಒಂದು ಉತ್ತರ ಮಂಗಳಕರ. ಮಂಗಳಕರ. ಉತ್ತರವನ್ನು ನೋಡೋಣ. ಮಂಗಳಕರ ಉತ್ತರ ಸರಿಯಾಗಿದೆ. ಗೆದ್ದಲು ಡಾಕ್ಟರ್ ಡಿ ರಾಜಗೋಪಾಲ್ ಅವರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಸರಾಗ. ಸುಗಮ. ಸುಗಮ. ಉತ್ತರವನ್ನು ನೋಡೋಣ. ಸುಗಮ ಉತ್ತರ ಸರಿಯಾಗಿದೆ. ಕನ್ನಡ ಎಂದರೆ ಬರೀ ನುಡಿ ಅಲ್ಲ. ಕಾವ್ಯಂ ಶ್ರೀನಿವಾಸ ಮೂರ್ತಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಕಲಬೆರಕೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ರಕ್ಷಾ ಅವರನ್ನು ಕೇಳ್ತೇನೆ, ಸರಸ್ವತಿಯವರನ್ನು ಕೇಳ್ತೇನೆ. ರಕ್ಷಾ ಅವರೇ, 3ನೇದಕ್ಕೆ ಉತ್ತರ ಕಲಬೆರಕೆ. ಸಂಕರ. ಸಂಕರ. ಉತ್ತರವನ್ನು ನೋಡೋಣ. ಸಂಕರ ಉತ್ತರ ಸರಿಯಾಗಿದೆ. ಮನ್ವಂತರ ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ರಕ್ಷಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟ ಚಟ್ಪಟ್ಟಿನ ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರಕ್ಷಾ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತಲೆ ನಿಲ್ಲದಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಗರ್ವ ಉಂಟಾಗು, ತುಂಬ ವಯಸ್ಸಾಗು. ಗರ್ವ ಉಂಟಾಗು. ಮುಂದಿನ ಪ್ರಶ್ನೆ: ಸಿಂಬೆ, ಸುರುಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇರಿಕೆ, ಸುರಿಕೆ. ಇರಿಕೆ. ಮುಂದಿನ ಪ್ರಶ್ನೆ: ಮಹಾಭಾರತದಲ್ಲಿ ಅಭಿಮನ್ಯುವು ಯಾರ ವರಪ್ರಸಾದಿಯಾಗಿ ಹುಟ್ಟಿದನು? ಸೂರ್ಯ, ಚಂದ್ರ. ಚಂದ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತವರ ಮಕ್ಕಳು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕುಡಿಕೆ ತುಂಬ ಮೆಣಸು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆ ನಿಲ್ಲದಿರು, ಗರ್ವ ಉಂಟಾಗು ಸರಿಯಾಗಿದೆ. 2 ಉತ್ತರ. ಸಿಂಬೆ, ಸುರುಳಿ, ಇರಿಕೆ ಸರಿಯಾಗಿದೆ. 3 ಉತ್ತರ. ಚಂದ್ರ ಸರಿಯಾಗಿದೆ. 4 ಉತ್ತರ. ಸತ್ತವರ ಮಕ್ಕಳು ಇದ್ದವರ ಕಾಲದೆಸೆಯಲ್ಲಿ. 5ನೇ ಪ್ರಶ್ನೆಗೆ ಉತ್ತರ. ಕುಡಿಕೆ ತುಂಬ ಮೆಣಸು ಅಂದರೆ ಪಪಾಯ, ಅಂದರೆ ಬೀಜಗಳು ಇರುವಂಥ ಪಪಾಯ. ಎಷ್ಟು
3 ಸರಿ ಉತ್ತರ ಕೊಟ್ಟಿದ್ದೀರಿ. ತಾವು 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸರಸ್ವತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತಲೆನೋವು ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೆಚ್ಚು ಶ್ರಮವಾಗು, ನಿದ್ರೆಯು ಕಡಿಮೆಯಾಗು. ನಿದ್ರೆಯು ಕಡಿಮೆಯಾಗು. ನಿದ್ರೆ ಕಡಿಮೆ ಆಗೋದಾ? ಮುಂದಿನ ಪ್ರಶ್ನೆ, ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಈರೆ, ಪೇರೆ? ಇರೆ. ಮುಂದಿನ ಪ್ರಶ್ನೆ, ಅಭಿಮನ್ಯುವು ತಾನೊಬ್ಬನೇ ಎಷ್ಟು ಕೌರವ ಸೇನೆಯನ್ನು ನಾಶ ಮಾಡಿದ? ಕಾಲು ಭಾಗ, ಅರ್ಧ ಭಾಗ? ಅರ್ಧ ಭಾಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತನ್ನ ಕಾಲಿಗೆ ತಾನೇ ಶರಣು ಮಾಡಿ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಚಿಕ್ಕ ಮನೆಯಲ್ಲಿ ಚಕ್ಕೆ ತುಂಬಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಲೆನೋವು ಬರು, ಹೆಚ್ಚು ಶ್ರಮವಾಗು. 2ನೇ ಪ್ರಶ್ನೆಗೆ ಉತ್ತರ ಭೂಮಿ, ಇರೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಾಲು ಭಾಗ ಸೇನೆಯನ್ನು ಒಬ್ಬನೇ ನಾಶ ಮಾಡ್ತಾನೆ. 4ನೇ ಪ್ರಶ್ನೆಗೆ ಉತ್ತರ ತನ್ನ ಕಾಲಿಗೆ ತಾನೇ ಶರಣು ಮಾಡಿ ಹರಿಸಿಕೊಂಡ ಹಾಗೆ. ಕೆಲವು ವ್ಯಕ್ತಿಗಳು ತಮಗೆ ತಾವೇ ಸನ್ಮಾನ ಮಾಡ್ಕೋತಾರೆ ದುಡ್ಡು ಕೊಟ್ಟು. ಅವರನ್ನು ನೋಡಿ ರೂಪಿಸಿರಬಹುದಾದ ಒಂದು ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಹಲ್ಲುಗಳ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬಂದಿದೆ ವಸುಧಾ ಅವರಿಗೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತಲೆಬಾಲ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪೂರ್ವಾಪರ, ಆರಂಭ, ಅಂತ್ಯ? ಆರಂಭ, ಅಂತ್ಯ. ಮುಂದಿನ ಪ್ರಶ್ನೆ, ಎರಚುತ್ತಾ ಬೀಳುವ ಮಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇರಿಚಲು, ಮರಚಲು? ಇರಚಲು. ಮುಂದಿನ ಪ್ರಶ್ನೆ, ಶಿವ, ಗಣಪತಿ ಮತ್ತು ಪಾರ್ವತಿಯ ಮಂಜಿನ ಲಿಂಗಗಳು ಎಲ್ಲಿವೆ? ಅಮರನಾಥ, ಕೇದಾರನಾಥ? ಅಮರನಾಥ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ನಿಷ್ಠೆ ಇದ್ದಲ್ಲಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ. ಕಮಲದ ಹೂ. ಕಮಲದ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಲೆಬಾಲ, ಪೂರ್ವಾಪರ. 2ನೇ ಪ್ರಶ್ನೆಗೆ ಉತ್ತರ ಇರಿಚಲು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಮರನಾಥ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ನಿಷ್ಠೆ ಇದ್ದಲ್ಲಿ ಕಲ್ಲುಗುಂಡಲ್ಲಿಯೂ ದೈವವನ್ನು ಕಾಣಬಹುದು ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಸುಣ್ಣವಾಗಿತ್ತು. ಸುಣ್ಣದ ವರ್ಣನೆ ಇದು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ರಕ್ಷಾ ಅವರಿಗೆ ದೊರೀತಾ ಇದೆ ಒಟ್ಟು 5 ಪುಸ್ತಕಗಳು. 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರಸ್ವತಿ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ವಸುಧಾ ಅವರಿಗೆ 8 ಪುಸ್ತಕ ನಮಗೆ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.